ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ದಾನಗಳಿಗೆ ಯೋಗ್ಯವಾದ ಪಾತ್ರ ಲಕ್ಷಣಗಳು, ಸ್ವರ್ಗ ನರಕಗಳಿಗೆ ಕಾರಣಗಳಾದ ಪುಣ್ಯ ಪಾಪಗಳು ಎಂಬ 62ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮಾಚಾರ್ಯರನ್ನು ಕುರಿತು ಯುಧಿಷ್ಠಿರನು ಕೇಳುತ್ತಿದ್ದಾನೆ. ಪಿತಾಮಹ, ದೇವ ಪಿತೃಕಾರ್ಯಗಳಲ್ಲಿ ಮಾಡತಕ್ಕ ದಾನಗಳು ಎಂಥವರಿಗೆ ಸೇರಿದರೆ ಅಧಿಕ ಫಲವುಂಟಾಗುವುದೋ ಅದನ್ನು ತಿಳಿಸಬೇಕು ಎಂದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಯಾವ ಬ್ರಾಹ್ಮಣರ ಪತ್ನಿಯರು ಕೃಷಿ ಮಾಡತಕ್ಕವರು ಸುವೃಷ್ಟಿಯನ್ನು ಆತುರದಿಂದ ನಿರೀಕ್ಷಿಸುವಂತೆ ಬ್ರಾಹ್ಮಣ ಪತ್ನಿಯರು ಕೃಷಿ ಮಾಡತಕ್ಕವರು ಸುವೃಷ್ಟಿಯನ್ನು ಆತುರದಿಂದ ನಿರೀಕ್ಷಿಸುವಂತೆ ತಮ್ಮ ಪತಿಯ ಭುಕ್ತಶೇಷವನ್ನು ತಮ್ಮ ಪತಿಯು ತೃಪ್ತಿ ಹೊಂದಿ ಉಳಿಸಿದುದನ್ನು ಆಶೆಯಿಂದ ನಿರೀಕ್ಷಿಸುವರೋ ಅಂತಹ ಬ್ರಾಹ್ಮಣನನ್ನೇ ನೀನು ಭೋಜನಕ್ಕೆ ಇಡಬೇಕು. ಸಚ್ಚರಿತ್ರವನ್ನು ಬಿಡದೆ ಜೀವನಕ್ಕೂ ಇಲ್ಲದೆ ಕೃಷರಾಗಿ ಭೋಜನಕ್ಕಾಗಿಯೇ ಆತುರಗೊಂಡಿರುವ ದರಿದ್ರರಾದ ಬ್ರಾಹ್ಮಣರಿಗೆ ಕೊಟ್ಟ ಅನ್ನದಾನಾದಿಗಳು ಮಹಾಫಲವನ್ನು ಕೊಡುವವು. ಒಬ್ಬನಲ್ಲಿ ಪ್ರೇಮವನ್ನಿಟ್ಟು ಅವನ ಮನೆಯನ್ನೇ ತನ್ನ ಮನೆಯನ್ನಾಗಿಯೂ ಅವನನ್ನೇ ತನಗೆ ಸಹಾಯಕನನ್ನಾಗಿಯೂ ಆಶ್ರಯವನ್ನಾಗಿಯೂ ನಂಬಿ ಅರ್ಥಿಗಳಾಗಿರತಕ್ಕವರಿಗೆ ಕೊಡತಕ್ಕ ದಾನವು ಮಹತ್ತಾದ ಫಲವನ್ನು ಕೊಡುವುದು. ಕಳ್ಳರಿಂದಲೋ ಶತ್ರುಗಳಿಂದಲೋ ಅಪಹರಿಸಲ್ಪಟ್ಟ ಸರ್ವಸ್ವವುಳ್ಳವರಾಗಿ ಮಹತ್ತಾದ ದುಃಖಕ್ಕೂ ಭಯಕ್ಕೂ ಈಡಾದವರು ಭೋಜನಾರ್ಥಿಗಳಾಗಿ ಬಂದಾಗ ಅವರಿಗೆ ಮಾಡಿದ ಅನ್ನದಾನವು ಮತ್ತು ಇತರ ದಾನಗಳು ಮಹಾಫಲವನ್ನು ಕೊಡುವವು. ನಿರ್ದುಷ್ಟನಾದ ಯಾವ ಬ್ರಾಹ್ಮಣನು ಬಡತನದಿಂದ ಜೀವನಕ್ಕೆ ಇಲ್ಲದಿದ್ದಾಗ ತನ್ನ ಕೈಯಲ್ಲಿದ್ದ ಅನ್ನಕ್ಕಾಗಿ ಹಲವು ಮಕ್ಕಳು ಸುತ್ತಿಮುತ್ತಿ ತನಗೆ ಕೊಡು ಎಂದು ಯಾಚಿಸುತ್ತಿರುವರೋ ಅಂತಹ ಬ್ರಾಹ್ಮಣನಿಗೆ ಕೊಟ್ಟ ದಾನವು ಮಹಾಫಲವನ್ನು ಕೊಡುವುದು. ದೇಶವೆಲ್ಲವೂ ಕ್ಷೋಭ ಹೊಂದಿ ಶತ್ರುಗಳಿಂದ ಪೀಡಿತವಾಗಿ ತಮ್ಮ ಸ್ವತ್ತನ್ನು ಪತ್ನಿಗಳನ್ನು ಕಳೆದುಕೊಂಡ ಬ್ರಾಹ್ಮಣರು ಅರ್ಥಿಗಳಾಗಿ ಬಂದಾಗ ಅವರಿಗೆ ಕೊಡತಕ್ಕ ದಾನವು ಮಹಾಫಲವನ್ನು ಕೊಡುವುದು. ಒಂದು ವ್ರತವನ್ನಾಗಲಿ ನಿಯಮವನ್ನಾಗಲಿ ಹಿಡಿದ ಬ್ರಾಹ್ಮಣನು ಆ ವ್ರತ ಸಮಾಪ್ತಿಗಾಗಿ ಧನವನ್ನು ಬಯಸಿದಾಗ ಅವನಿಗೆ ಕೊಡತಕ್ಕ ದಾನವು ಮಹಾಫಲಪ್ರದವು. ಪಾಷಂಡ ಮತವನ್ನು ಅವರ ಧರ್ಮಗಳನ್ನು ವಿಶೇಷವಾಗಿ ನಿರಾಕರಿಸಿ ದೇಹಬಲವು ಧನಬಲವೂ ಇಲ್ಲದ ಸಾಧುಗಳಾದ ಬ್ರಾಹ್ಮಣರಿಗೆ ಕೊಟ್ಟುದು ಮಹಾಫಲಪ್ರದವು. ನಿರಪರಾಧಿಗಳಾಗಿದ್ದರೂ ಮೇಲಧಿಕಾರಿಗಳಿಂದ ಸರ್ವಸ್ವವು ಅಪಹರಿಸಲ್ಪಟ್ಟು ನಿರ್ಗತಿಕರಾಗಿ ಅನ್ನ ಮಾತ್ರಕ್ಕಾಗಿ ಅಲೆದಾಡುವವರಿಗೆ ಕೊಡತಕ್ಕ ದಾನವು ಮಹಾಫಲಪ್ರದವು. ಸದಾ ತಪಸ್ಸಿನಲ್ಲಿ ಇರುವ ಋಷಿಗಳು ಅವರಿಗೆ ಶಿಷ್ಯರಾಗಿ ಭಿಕ್ಷೆಗೆತ್ತುವ ಬ್ರಹ್ಮಚಾರಿಗಳು ತಮ್ಮ ಅವಶ್ಯಕತೆಗಾಗಿ ಬೇಡಿದುದನ್ನು ಕೊಡುವುದರಿಂದ ಮಹಾಫಲವುಂಟು. ಉಪವಾಸಾನಂತರ ಪಾರಣೆಗೂ ಗುರುದಕ್ಷಿಣೆಗೂ ಯಾಗದಕ್ಷಿಣೆಗೂ ವಿವಾಹಕ್ಕೂ ಉದ್ದೇಶಿಸಿ ಯಾಚಿಸತಕ್ಕವರಿಗೆ ಕೊಡತಕ್ಕ ದಾನವು ಮಹಾಫಲಪ್ರದವು. ತಂದೆ ತಾಯಿ ಹೆಂಡಿರು ಮಕ್ಕಳು ಇವರ ಪೋಷಣೆಗಾಗಿಯೂ ಕಠಿಣ ವ್ಯಾಧಿಗಳ ಚಿಕಿತ್ಸೆಗಾಗಿಯೂ ಧನವನ್ನು ಅಪೇಕ್ಷಿಸಿದವರಿಗೆ ದಾನ ಮಾಡುವುದು ಮಹಾಫಲಪ್ರದವು. ಯುಧಿಷ್ಠಿರ, ಮಹಾಫಲವನ್ನು ಕೊಡತಕ್ಕ ದಾನದ ಫಲವನ್ನು ಹೇಳಿದೆನು. ಇನ್ನು ದಾನದಿಂದ ಉಂಟಾಗತಕ್ಕ ಸ್ವರ್ಗ ನರಕಗಳನ್ನು ತಿಳಿಸುವೆನು ಕೇಳು. ತಮಗೆ ತಕ್ಕ ಆದರವಿಲ್ಲದ ಅನಾಥ ಬಾಲಕರು ಸ್ತ್ರೀಯರು ಅನ್ನಾರ್ಥಿಗಳಾಗಿ ಬಂದು ಯಾಚಿಸಿದಾಗ ಅವರಿಗೆ ಮಾಡಿದ ಅನ್ನದಾನವು ಸ್ವರ್ಗಕ್ಕೆ ಕಾರಣವು. ಅವರಿಗೆ ನರಕ ಸಂಬಂಧ ಇರುವುದಿಲ್ಲ. ಯಾವನಾದರೊಬ್ಬನು ತನ್ನ ಗುರುವಿಗಾಗಿಯೂ ತನ್ನ ಭಯ ನಿವೃತ್ತಿಗಾಗಿಯೂ ಹೊರತು ಇತರ ವಿಷಯದಲ್ಲಿ ಸುಳ್ಳಾಡುವುದರಿಂದ ನರಕಕ್ಕೆ ಹೋಗುವನು. ಪರಸ್ತ್ರೀಯರನ್ನು ಅಪಹರಿಸುವವರು, ಪರಸ್ತ್ರೀಯರನ್ನು ಮುಟ್ಟುವವರು, ಪರಸ್ತ್ರೀಯರನ್ನು ಇತರರಿಗಾಗಿ ತಂದು ಕೂಡಿಸುವವರು ಇವರೆಲ್ಲರೂ ನರಕಕ್ಕೆ ಹೋಗತಕ್ಕವರು. ಪರಸ್ವತ್ತನ್ನು ಅಪಹರಿಸುವವರು, ಪರಸ್ವತ್ತನ್ನು ಕೆಡಿಸುವವರು, ಇತರರ ಮೇಲೆ ಚಾಡಿ ಹೇಳುವವರು, ಸಭಾಮಂದಿರಗಳು ಅರವಟ್ಟಿಗೆಗಳು ಭಾರವನ್ನು ಗಿಳಿಸುವುದಕ್ಕಾಗಿ ಮಾಡಿದ ಆಧಾರ ಸ್ಥಾನಗಳು ಮನೆಗಳು ಇವುಗಳನ್ನು ಭೇದಿಸತಕ್ಕವರು ಇವರೆಲ್ಲ ನರಕ ಭಾಗಿಗಳು. ಅನಾಥೆಯಾದ ಹೆಂಗಸು, ಬಾಲೆಯಾದ ಹೆಂಗಸು, ವೃದ್ಧೆ, ಭಯಪಟ್ಟವಳು, ತಪೋನಿಷ್ಠಳು ಇಂತಹ ಸ್ತ್ರೀಯರನ್ನು ವಂಚಿಸಿದವರು ನರಕದಲ್ಲಿ ಬೀಳುವರು. ಮತ್ತೊಬ್ಬನ ಜೀವನವನ್ನು ಕೆಡಿಸುವುದು, ಮನೆಯನ್ನು ಕೆಡಿಸುವುದು, ಹೆಂಡತಿಯನ್ನು ಮಿತ್ರರನ್ನು ಅಗಲಿಸುವುದು, ಆಶಾ ಭಂಗ ಮಾಡುವುದು ಇಂಥವರು ನರಕಕ್ಕೆ ಹೋಗುವರು. ವೇದ ನಿಂದಿತರಾದ ಪಾಷಂಡಿಗಳು, ಸಾಧುಗಳನ್ನು ಧರ್ಮನಿರ್ಣಯಗಳನ್ನು ದೂಷಿಸುವವರು, ಆಚಾರಗಳನ್ನು ಕೆಡಿಸತಕ್ಕವರು, ಮೊದಲು ಆಚಾರದಲ್ಲಿ ಮೇಲೆನಿಸಿದ್ದು ಪತಿತರಾದವರು ಇಂಥವರೆಲ್ಲರೂ ನರಕಕ್ಕೆ ಹೋಗುವರು. ಮತ್ತೊಬ್ಬನ ಅನ್ನವನ್ನು ತಿಂದು ಅವನನ್ನು ದೂಷಿಸತಕ್ಕವರು, ಮೋಸದಿಂದ ವ್ಯಾಪಾರ ಮಾಡತಕ್ಕವರು, ಬಡ್ಡಿಗಾಗಿಯೂ ಲಾಭಕ್ಕಾಗಿಯೂ ಮೋಸ ಮಾಡತಕ್ಕವರು, ರಾಜರಲ್ಲಿ ದೂತ ಕಾರ್ಯವನ್ನೇ ಜೀವನವನ್ನಾಗಿ ಉಳ್ಳವರು, ವಿಮರ್ಶೆ ಇಲ್ಲದವರು,
ಪ್ರಾಣಿ ಹಿಂಸೆಯಲ್ಲಿ ಪ್ರವರ್ತಿಸತಕ್ಕವರು, ಮತ್ತೊಬ್ಬನಲ್ಲಿ ಪ್ರಯೋಜನಾಪೇಕ್ಷೆಯಿಂದ ಕೆಲಸ ಮಾಡತಕ್ಕವರು, ಅವನಿಂದ ಅಭಯವನ್ನು ಪಡೆದವರು, ಅವನಲ್ಲಿ ವೇತನಕ್ಕೆ ಇರುವವರು, ಮತ್ತೊಬ್ಬನಲ್ಲಿ ಕೆಲಸ ಮಾಡತಕ್ಕವರು, ಇಂಥವರನ್ನು ಭೇದೋಪಾಯದಿಂದ ತನ್ನಲ್ಲಿ ಎಳೆದುಕೊಳ್ಳತಕ್ಕವರು ನರಕಕ್ಕೆ ಹೋಗುವರು. ತನ್ನ ಪತ್ನಿಯರಿಗೂ ಭೃತ್ಯರಿಗೂ ಅತಿಥಿಗಳಿಗೂ ಅನ್ನವನ್ನಿಕ್ಕದೆ ತಾವಾಗಿ ತಿನ್ನುವವರು, ಅಗ್ನಿಕಾರ್ಯಗಳನ್ನು ದೇವ ಪಿತೃಕಾರ್ಯಗಳನ್ನು ಬಿಟ್ಟವರು, ವೇದ ವಿಕ್ರಯ ಮಾಡತಕ್ಕವರು, ವೇದ ದೂಷಕರು, ಹಣಕ್ಕಾಗಿ ವೇದವನ್ನು ಬರೆದುಕೊಡತಕ್ಕವರು ನರಕಕ್ಕೆ ಹೋಗುವರು. 4 ಆಶ್ರಮಗಳಲ್ಲಿ ಯಾವುದನ್ನು ಆಶ್ರಯಿಸದೆ ಬಿಟ್ಟವರು, ವೇದ ಬಾಹ್ಯರು, ತಮ್ಮ ಸ್ವಕರ್ಮವನ್ನು ಬಿಟ್ಟು ವಿರುದ್ಧ ಕರ್ಮದಿಂದ ಜೀವಿಸತಕ್ಕವರು ನರಕಕ್ಕೆ ಹೋಗುವರು. ಚೌರಿ ಮೊದಲಾದ ಕೂದಲುಗಳನ್ನು ವಿಕ್ರಯಿಸತಕ್ಕವರು, ವಿಷ ಪದಾರ್ಥಗಳನ್ನು ವಿಕ್ರಯಿಸತಕ್ಕವರು, ಹಾಲು ಮಾರತಕ್ಕವರು ನರಕಕ್ಕೆ ಹೋಗುವರು. ಗೋಬ್ರಾಹ್ಮಣರ ಮತ್ತು ಕನ್ಯೆಯರ ವಿಷಯದಲ್ಲಿ ಅವರ ಕಾರ್ಯಗಳಲ್ಲಿ ಅಡ್ಡ ಬರತಕ್ಕವರು ನರಕಕ್ಕೆ ಹೋಗುವರು. ಆಯುಧಗಳನ್ನು ಮಾಡುವವರು, ಅವುಗಳನ್ನು ವಿಕ್ರಯಿಸುವವರು, ಬಿಲ್ಲು ಬಾಣಗಳನ್ನು ನಿರ್ಮಿಸುವವರು, ಇವರೆಲ್ಲರೂ ನರಕಕ್ಕೆ ಹೋಗುವರು. ನಡೆಯತಕ್ಕ ಮಾರ್ಗಗಳನ್ನು ಕಲ್ಲು ಮುಳ್ಳು ಹಳ್ಳಗಳಿಂದ ಕೆಡಿಸತಕ್ಕವರು, ತಪ್ಪಿಲ್ಲದಿದ್ದಾಗಲೂ ತಮ್ಮ ಉಪಾಧ್ಯಾಯರನ್ನು ಭೃತ್ಯರನ್ನು ಭಕ್ತರನ್ನು ತೊರೆಯತಕ್ಕವರು ನರಕಕ್ಕೆ ಹೋಗುವರು. ಹೊಸ ಪಶುಗಳ ಬೀಜವನ್ನೊಡೆದು ಅವುಗಳ ಬಲವೀರ್ಯಗಳನ್ನು ಕೆಡಿಸತಕ್ಕವರು, ಅವುಗಳ ಮೂಗನ್ನು ಚುಚ್ಚಿ ಮೂಗುದಾರವನ್ನು ಹಾಕತಕ್ಕವರು, ಪಶುಗಳನ್ನು ಬಂಧನದಲ್ಲಿ ಇಡುವವರು ನರಕಕ್ಕೆ ಹೋಗುವರು. ಜನರ ಆದಾಯದಲ್ಲಿ 6ನೇ 1 ಭಾಗವನ್ನು ತೆಗೆಯುತ್ತಿದ್ದರು. ಜನರನ್ನು ಸರಿಯಾಗಿ ರಕ್ಷಿಸದೇ ಇರತಕ್ಕ ರಾಜರು, ತಮಗೆ ಶಕ್ತಿ ಇರುವಾಗಲೂ ದಾನ ಮಾಡದೇ ಇರತಕ್ಕ ಲೋಭಿಗಳು ನರಕಕ್ಕೆ ಹೋಗುವರು. ತಾಳ್ಮೆಯಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ವಿದ್ಯೆಯಿಂದಲೂ ಮೇಲೆನಿಸಿ ತಮ್ಮೊಡನೆಯೇ ಬಹುಕಾಲದವರೆಗೆ ಸೇರಿದ್ದವರಿಂದ ತಮಗೆ ಬೇಕಾದ ಪ್ರಯೋಜನವನ್ನು ಪಡೆದು ಕೊನೆಗೆ ಅವರನ್ನು ತೊರೆದು ಬಿಡತಕ್ಕವರು ನರಕ ಭಾಗಿಗಳು. ಸಮೀಪದಲ್ಲಿರುವ ಸಣ್ಣ ಮಕ್ಕಳಿಗೂ ವೃದ್ಧರಿಗೂ ಭೃತ್ಯರಿಗೂ ಕೊಡದೆ ತಾವೇ ತಿನ್ನತಕ್ಕವರು ನರಕಕ್ಕೆ ಹೋಗುವರು. ಯುಧಿಷ್ಠಿರ, ಇನ್ನು ದಾನದಿಂದ ಸ್ವರ್ಗಕ್ಕೆ ಹೋಗತಕ್ಕವರು ಯಾರು ಎಂಬುದನ್ನು ತಿಳಿಸುವೆನು ಕೇಳು. ದೈವ ಪೈತೃಕಾದಿ ಕಾರ್ಯಗಳಲ್ಲಿ ಬ್ರಾಹ್ಮಣರನ್ನು ಅವಮತಿಸುವುದು ಮಹಾಪಾತಕವು. ಅದರಿಂದ ಮನುಷ್ಯನು ತನ್ನ ಪಶು ಸಮೃದ್ಧಿ ಸಂತಾನ ಸಮೃದ್ಧಿಗಳನ್ನೆಲ್ಲ ಕೆಡಿಸಿಕೊಳ್ಳುವನು. ಸತ್ಯ ದಾನ ತಪಸ್ಸುಗಳಿಂದ ಧರ್ಮವನ್ನು ಅನುಸರಿಸತಕ್ಕವರು ಸ್ವರ್ಗಕ್ಕೆ ಹೋಗುವರು. ಗುರು ಶುಶ್ರೂಷೆಯಿಂದಲೂ ತಪಸ್ಸಿನಿಂದಲೂ ವಿದ್ಯೆಯನ್ನು ಸಂಪಾದಿಸಿ ಪರರಲ್ಲಿ ಯಾಚನೆಗೆ ಆಶೆ ಪಡದೇ ಇರತಕ್ಕವರು ಸ್ವರ್ಗಕ್ಕೆ ಹೋಗುವರು. ಭಯ ನಿವೃತ್ತಿಗಾಗಲಿ ಪಾಪ ನಿವೃತ್ತಿಗಾಗಲಿ ಇನ್ನೂ ವ್ಯಾಧಿ ಮೊದಲಾದ ಇತರ ಸಂಕಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಲಿ ದುಸ್ಸಹವಾದ ದಾರಿದ್ರ್ಯದಿಂದಾಗಲಿ ತಮಗೆ ಬೇಕಾದಷ್ಟೇ ಧನವನ್ನು ಪಡೆಯತಕ್ಕವರು ಸ್ವರ್ಗಕ್ಕೆ ಹೋಗುವರು. ಕ್ಷಮಾಶೀಲರು, ಸ್ಥಿರ ಮನಸ್ಸುಳ್ಳವರು, ಧರ್ಮ ಕಾರ್ಯ ಪ್ರವರ್ತಕರು, ಶುಭಾಚಾರ ಸಂಪನ್ನರು ಸ್ವರ್ಗಕ್ಕೆ ಹೋಗುವರು. ಮದ್ಯಮಾಂಸಗಳನ್ನು ಬಿಟ್ಟು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡದವರು ಸ್ವರ್ಗಕ್ಕೆ ಹೋಗುವರು. ಋಷ್ಯಾಶ್ರಮಗಳನ್ನು, ವಾಸಗೃಹಗಳನ್ನು, ದೇಶ ನಗರಗಳನ್ನು ನಿರ್ಮಿಸತಕ್ಕವರು, ಅನ್ನ ಪಾನ ವಸ್ತ್ರಾಭರಣಗಳನ್ನು ಕೊಡತಕ್ಕವರು, ಬಡ ಕುಟುಂಬಗಳನ್ನು ಪೋಷಿಸತಕ್ಕವರು ಸ್ವರ್ಗಕ್ಕೆ ಹೋಗುವರು. ಯಾವ ಹಿಂಸೆಯನ್ನೂ ಮಾಡದೆ ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲರಿಗೂ ಸಹಾಯ ಮಾಡತಕ್ಕವರು ಸ್ವರ್ಗಕ್ಕೆ ಹೋಗುವರು. ತಂದೆ ತಾಯಿಗಳ ಶುಶ್ರೂಷೆಯಲ್ಲಿ ನಿರತರಾಗಿ ಒಡಹುಟ್ಟಿದವರಲ್ಲಿ ಸ್ನೇಹದಿಂದ ವರ್ತಿಸತಕ್ಕವರು ಸ್ವರ್ಗಕ್ಕೆ ಹೋಗುವರು. ಧನವಂತರಾಗಿ ದೇಹಬಲವುಳ್ಳವರಾಗಿ ಒಳ್ಳೆಯ ಯೌವನದಲ್ಲಿ ಇದ್ದಾಗಲೂ ಯಾರು ಇಂದ್ರಿಯಗಳನ್ನು ಅಡಗಿಸಬಲ್ಲರೋ ಅವರು ಸ್ವರ್ಗಕ್ಕೆ ಹೋಗುವರು. ಅಪರಾಧಿಗಳಲ್ಲಿಯೂ ಪ್ರೇಮವನ್ನು ತೋರಿಸುತ್ತಾ ಮೃದು ಸ್ವಭಾವದಿಂದ ಕೂಡಿದವರು, ಅಲ್ಪದರಲ್ಲಿಯೇ ತೃಪ್ತಿ ಹೊಂದತಕ್ಕವರು ಸ್ವರ್ಗಕ್ಕೆ ಹೋಗುವರು. 1000 ಮಂದಿಗೆ ಅನ್ನ ಹಾಕತಕ್ಕವರು, 1000 ಲೆಕ್ಕದಿಂದ ದಾನ ಮಾಡತಕ್ಕವರು, 1000 ಮಂದಿಯನ್ನು ಪೋಷಿಸತಕ್ಕವರು, ಸುವರ್ಣದಾನ, ಗೋದಾನ, ವಾಹನ ದಾನಗಳನ್ನು ಮಾಡತಕ್ಕವರು ಸ್ವರ್ಗಕ್ಕೆ ಹೋಗುವರು. ವಿವಾಹಕ್ಕಾಗಿ ಹಣವನ್ನು, ಜನಸಹಾಯವನ್ನು, ವಸ್ತ್ರಾಭರಣಗಳನ್ನು ಒದಗಿಸಿಕೊಡತಕ್ಕವರು ಸ್ವರ್ಗಕ್ಕೆ ಹೋಗುವರು. ವಿಹಾರ ಸ್ಥಾನಗಳು, ವಾಸದ ಮನೆಗಳು, ಉದ್ಯಾನಗಳು, ಕೊಳ ಬಾವಿಗಳು, ಸಭಾಮಂದಿರಗಳು, ಅರವಟಿಕೆಗಳು, ತೋಟಗಳು, ಪ್ರಾಕಾರಗಳು, ಕೃಷಿ ಕ್ಷೇತ್ರಗಳು, ಗ್ರಾಮಗಳು ಇವುಗಳನ್ನೆಲ್ಲ ನಿರ್ಮಿಸತಕ್ಕವರು, ತಮ್ಮಲ್ಲಿಗೆ ಬಂದ ಅತಿಥಿಗಳಿಗೆ ಬೇಕಾದವುಗಳನ್ನು ಕೈಗೂಡಿಸತಕ್ಕವರು ಸ್ವರ್ಗಕ್ಕೆ ಹೋಗುವರು. ಹಣ್ಣು ಮೊದಲಾದ ರಸಪದಾರ್ಥಗಳನ್ನು, ಬೀಜಗಳನ್ನು, ಧಾನ್ಯಗಳನ್ನು ತಾವಾಗಿಯೇ ಬೆಳೆಸಿ ಇತರರಿಗೆ ದಾನ ಮಾಡತಕ್ಕವರು ಸ್ವರ್ಗಕ್ಕೆ ಹೋಗುವರು. ಅಧಿಕ ಪುತ್ರ ಸಂತಾನದೊಡಗೂಡಿ 100 ವರ್ಷಗಳು ಬದುಕಿದವರು, ದಯಾಶೀಲರು, ಕಾಮಕ್ರೋಧಗಳನ್ನು ಜಯಿಸಿದವರು, ಯಾವ ಕುಲದಲ್ಲಿಯೇ ಹುಟ್ಟಿದವರಾಗಿದ್ದರೂ ಸ್ವರ್ಗಕ್ಕೆ ಹೋಗುವರು. ಓ ಯುಧಿಷ್ಠಿರ, ದೇವಪಿತೃ ಕಾರ್ಯಗಳು, ದಾನ ಧರ್ಮಗಳು, ಅವುಗಳ ಫಲಗಳು ಮುಂದೆ ಹೇಗೆ ಪರಲೋಕ ಸಾಧನಗಳು ಎಂಬುದನ್ನು ಪುರಾತನ ಮಹರ್ಷಿಗಳು ಹೇಳಿದ ರೀತಿಯಲ್ಲಿ ನಿನಗೆ ತಿಳಿಸಿದನು ಎಂದನು. ಇದು
ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 62ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.